ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಸೊ ಈಗ ಎಷ್ಟಾಗೈತಿ ಟೈಮ್ ಅಂತಂದ್ರೆ 2 o'clock ಆಗೈತಿ ರಾತ್ರಿ. ಆ್ಯಂಡ್ ನಾವು 3:30 ಅಂತಂದ್ರೆ ಮನೆ ಬಿಡ್ಬೇಕು. ಸೊ 3:40ಗೆ ನಾವು ಕ್ಯಾಬ್ ಬುಕ್ ಮಾಡ್ಕೊಂಡಿವಿ ನಿನ್ನೆನ. ಅದಕ್ಕೆ ಈಗ ಜಲ್ದಿ ಎದ್ದು ಎಲ್ಲ ಫ್ರೆಶ್ ಆಗಿ ರೆಡಿಯಾಗಿ ವಿ ಹ್ಯಾವ್ ಟು ಲೀವ್ ಹೋಮ್ ಬೈ 3:40. ಸೊ ನಾವು ಈಗ ಎದ್ದು ಅರ್ಜುನ್ ರೆಡಿಯಾಗಕ್ಕೆ ಹೋಗ್ಯಾನ. ನಾ ಈಗ ಎದ್ದು ಸ್ವಲ್ಪ ದೋಸೆ ಮಾಡ್ಬೇಕು ಅಂದ್ಕೊಂಡಿನಿ. ಸೊ ದ್ಯಾಟ್ ಎಲ್ಲ ಬೋರ್ಡಿಂಗ್ ಆದಮೇಲೆ ಒಂದು ಸ್ವಲ್ಪ ತಿನ್ನಕ್ಕೆ ಬರ್ತೈತಿ ಅಂತಂದು. ಅರ್ಜು ಕಂಪ್ಲೀಟ್ಲಿ 8 hours ಸ್ಲೀಪ್ ಆಗೈತಿ. ಭಾಳ ಫ್ರೆಶ್ ಫೀಲ್ ಮಾಡತ್ತೀನಿ ಈಗ ರೈಟ್ ನಾವು. ಓಕೆ, ಏನು ನಿದ್ದೆ ಆಗಿಲ್ಲ. ನಿನ್ನೆ ರಾತ್ರಿ ಆಲ್ಮೋಸ್ಟ್ 12:30 ಆಗಿಬಿಟ್ಟಿತ್ತು. ಎಲ್ಲ ಲೇಟ್ ಆಗಿತ್ತು ಮುಕ್ಕೊಳಕ್ಕೆ. ಸೊ ಜಾಸ್ತಿ ನಿದ್ದೆನೂ ಆಗಿಲ್ಲ ನಮ್ಗೆ. ಆ್ಯಂಡ್ ಐ ಡೋಂಟ್ ನೋ ವೈ ಆಲ್ಮೋಸ್ಟ್ 2 AM ಆಗೈತಿ. ಆ್ಯಂಡ್ ನಿನ್ನೆ ರಾತ್ರಿ ಮಳೆ ಬಂದಿತ್ತೋ ಇಲ್ಲೋ ಐ ಆಮ್ ನಾಟ್ ಶ್ಯೂರ್. ಬಟ್ ನೋಡ್ರಿ ನೀವು ಎಷ್ಟು ಫುಲ್ ಥಂಡು ಗಾಳಿ ಬರತೈತಿ. ಸಿ ದಿಸ್ ಇಸ್ ದ ವ್ಯೂ. ಗಾಳಿ ಭಾಳ ಐತಿ, ಕೇಳ್ಸಾದೈತೋ ಇಲ್ಲೋ ಗೊತ್ತಿಲ್ಲ. ದೋಸೆ ರೆಡಿ ಆಗತ್ತಾವು ಬಿಸಿ ಬಿಸಿ. ನನಗೆ 3, ಸೋಮಂಗೆ 3. ಚಟ್ನಿ ಅಂತೂ ರಾತ್ರಿನೇ ಮಾಡಿಟ್ಟಿವಿ ಫ್ರಿಜ್ನಾಗ. ಹೌದು. ರೆಡಿ ಏನು ಫ್ಯಾನ್ಸಿ ಚಟ್ನಿ ರಾತ್ರಿ ಮಾಡಿಟ್ಟಿವಿ? ಇಲ್ಲ, ಫ್ಯಾನ್ಸ್ ಅಲ್ಲ ಮತ್ತು ಸುಮ್ಮನೆ ಬೆಳಗ್ಗೆ 2 ಗಂಟೆಗೆ ಎದ್ದು ದೋಸೆ ಮಾಡೋ ಅವಕಾಶ ಇಲ್ಲ ಎಂದು ಅನ್ಸಿದ್ದಿಲ್ಲ ನಂಗೆ. 2:35 ಆಗತೈತಿ. ನಾನು 2 ದೋಸೆ ಹಾಕ್ಬೇಕನ. ಇದು ಹಾಕಿ ಸೀದಾ ಈಗ ಸ್ನಾನಕ್ಕೆ ಹೋಗ್ಬಿಡ. ಎಕ್ಸಾಕ್ಟ್ಲಿ 3:40 ಮಾಡಿ ನಾನು ಬುಕ್. ಹೌದಲ್ಲ, ಬರ್ತಾನ ಅಷ್ಟೊತ್ತಿಗೆ. ಆ ಥರ ಏನು ಜಾಸ್ತಿ ಕೆಲಸ ಇಲ್ಲ. ಈಗ ಪ್ಯಾಕ್ ಅಂತೂ ನಾವೆಲ್ಲ ಮಾಡ್ಕೊಂಡಿವಿ. ಪ್ಯಾಕ್ ಎಲ್ಲ ಮಾಡ್ಕೊಂಡಿದ್ವಿ. ಬಟ್ ಒಂದು ಸ್ವಲ್ಪ ಚೆಕ್ ಮಾಡ್ಕೋಬೇಕಲ್ಲ, ಪಟ್ನ ಚೆಕ್ ಮಾಡ್ಕೊಂಡು ಬಿಡೋಣ. ದೋಸೆ ಸ್ಟಾರ್ಟ್ ಮಾಡ್ಕೋತೀನಿ. ಆಲ್ರೆಡಿ ಟೈಮ್ ಆಗೈತಿ. ದೋಸಾಸ್ ವಿತ್ ಚಟ್ನಿ ಇಸ್ ರೆಡಿ. ಸೊ ನಮ್ದು ಕ್ಯಾಬ್ ಡ್ರೈವರ್ ಆಲ್ಮೋಸ್ಟ್ ಬರಾಕತ್ತಾನ 5 ನಿಮಿಷದಾಗ. ಸೊ ಈಗ ತಳಗ್ ಹೊಂಟಿವೆಲ್ಲ ತಗೊಂಡು. ಆಲ್ ಸೆಟ್. ಎಸ್, ಮತ್ತೇನಿಲ್ಲಲ್ಲ. ಇಲ್ಲ ಆಲ್ರೆಡಿ ಪೋಸ್ ಮಾಡತ್ತಲ್ಲ ನೀವು. ಸ್ಟಾರ್ಟ್ ಈಗಿಂತ್ರ ನಿದ್ದೆ ಬರತೈತೆ ಅಂದ್ರೆ ಪೋಸ್ ಮಾಡೋದು. ನಿದ್ದೆ ಅಂತೂ ಎಷ್ಟು ಬರತೈತಿ, ಕಣ್ಣು ಹಿಂಗ್ ಮುಚ್ಚದ. ಬಟ್ ಅಷ್ಟೇ ಎಕ್ಸೈಟೆಡ್ ಆಗದೀವಿ. ಮಸ್ತ್ ಇರ್ತೈತೆ ಜರ್ನಿ. ನಮ್ಮ ಕ್ಯಾಬ್ ಡ್ರೈವರ್ ಬಂದಾನ. ಹೊಂಟೀನಿ ನೋಡ್ರಿ. 4:15 ಆಗೈತಿ. ಈಗ ಜಸ್ಟ್ ಏರ್ಪೋರ್ಟ್ ರೀಚ್ ಆಗೀವಿ. ಒಳಗೆ ಹೋಗೋಣ ಅಂತ ಎಲ್ಲ ಬ್ಯಾಗ್ಸ್ ಎಲ್ಲ ಹೊರಗೆ ತಗೊಂಡಿವಿ. ಏನಂತ ಅದೆಲ್ಲ ಒಳಗಂತ ಗೇಟ್ 1, 3, 4 ಆ್ಯಂಡ್ ಆಲ್. ಸೊ ಈಗ ಎಲ್ಲಿ ಹೋಗ್ಬೇಕು? ಸೊ ಡೈರೆಕ್ಟ್ಲಿ ಎಂಟ್ರಿ ಮಾಡಬೇಕು ಈಗ. ಹೋಗೋಣ, ನಡಿ ಬಾ. ಫುಲ್ ರೆಕಾರ್ಡಿಂಗ್ ಸೆಷನ್ ನಡೆದೈತೆ ನೋಡೋಕ್ಕಿಂತ. ಇಮಿಗ್ರೇಷನ್ ಆತ, ಸೆಕ್ಯೂರಿಟಿ ಚೆಕ್-ಇನ್ ಆತ. ಜಸ್ಟ್ ಒಳಗೆ ಬಂದೀವಿ. ನಮ್ದು ಬೋರ್ಡಿಂಗ್ ಇರೋದು 6:50 AM. ಸೊ ಈಗ ಎಷ್ಟಾಗೈತೆ ಅರ್ಜು? 5:30 ಆಗಿ ಬಂದೈತಿ. ಸೊ 1 ತಾಸು ಟೈಮ್ ಐತಿ. ಹೊಟ್ಟೆ ಹಶು ಆಗೈತಿ. ಸೊ ಈಗ ಹೇಳಿದ್ವಲ್ಲ, ಎಲ್ಲ ಇಮಿಗ್ರೇಷನ್ ಅದೆಲ್ಲ ಆಗೈತಿ, ಸೆಕ್ಯೂರಿಟಿ ಚೆಕ್-ಇನ್ ಆಗೈತಿ. ಇಲ್ಲಿ ಬಂದು ವಾಟರ್ ಬಾಟಲ್ ತೊಗೊಂಡು ಕುಂತೀವಿ. ಈಗ ದೋಸೆ ಟೈಮ್. ಫುಲ್ ಫ್ಲೆಡ್ಜ್ ಪ್ಲ್ಯಾನಿಂಗ್. ಹೌದಲ್ಲ, ಮಸ್ತ್ ಮನೆಗಿಂದ ಟೇಸ್ಟ್ ಇರ್ತೈತಿ, ಹೊರಗಿಂದ. ಹೌದನ್ರಿ. ಈಗ 5 ದಿನ ಹೊರಗಿಂದ ತಿನ್ನೋದೈತಿ. ಹೌದನ್ರಿ. ಜಾಕೆಟ್ಸ್ ಆರ್ ಆನ್. ಭಾಳ ಅಂದ್ರೆ ಭಾಳ ಜೋರು ಇಟ್ಟಾರ. ಬೋರ್ಡಿಂಗಿಗೆ ವೇಟ್ ಮಾಡತ್ತೀವಿ. ಎಷ್ಟಾಗೈತೆ ಅರ್ಜು ಟೈಮ್?
6:40 ಆಗೈತಿ. ಇನ್ನೊಂದು 10 ನಿಮಿಷ 6:50ಗೆ ಗೇಟ್ ಓಪನ್ ಮಾಡ್ತಾರೆ. ಆಮೇಲೆ ಬೋರ್ಡಿಂಗ್ ಸ್ಟಾರ್ಟ್. ಅರ್ಜುನ್ ನಿದ್ದೆ ಬರತೈತಿ? ನನಗೂ ಸ್ವಲ್ಪ. ನಾನು ಯಾವಾಗಲೂ ಮಾತಾಡಬೇಕಾರೆ ನೀ ಎದಕ್ಕೆ ನಗ್ತಿ? ನಗಬಾರ್ದಲ್ಲ. 900 ರೂಪೀಸ್ ಐತಿ ಮಿನಿಮಮ್ ಇಂಟ್ರೆಸ್ಟ್. ಇದು ಏರ್ಟೆಲ್ ಐತಿ. 10 days 1 GB ಡೇಟಾಗ 900 ಐತಿ ದುಬೈನಾಗ. ಭಾಳ ಕಾಸ್ಟ್ಲಿ ಆಯ್ತು ನೋಡಿಲ್ಲ. 5 GB ಡೇಟಾ 3000 ರೂಪಾಯಿ. Woke up late, missed the morning glaze, but the sunlight hits in so many ways. Grabbed my shades and hit the streets, no plan, chasing vibes like seashells in the sand. Radio hums a tune I can't name, crooked smiles, crashing waves, no shame. Flip my phone, toss it in my bag. Today's for us, no time to lag. Feel the world just turning slow. Let the breeze tell us where to go. Every step a beat we can make. Life's a tune, sing it till we break. ಎಲ್ಲದಿರ್ದು just landed in Dubai. ಈಗ ಜಸ್ಟ್ ಲ್ಯಾಂಡ್ ಆಗೀವಿ, ಹೊಂಟೀವಿ. ನಮ್ದು ಬ್ಯಾಗೇಜ್ ಇನ್ನೊಂದು ಬೆಲ್ಟ್ ನಂಬರ್ 5. Goes through the halls. Feel the world just turning slow. Let the breeze tell us where to go. Every step. ಸೆಕ್ಯೂರಿಟಿ ಚೆಕ್ ಇನ್ ಆತ. ಈಗ ಬ್ಯಾಗೇಜ್ ಕಲೆಕ್ಟ್ ಮಾಡ್ಕೊಳಕ್ಕೆ ಈಗ ಹೊಂಟೀವಿ. ಆಫ್ಟರ್ 10 kilometers ಆಫ್ ವಾಕಿಂಗ್ ನಮಗೆ ಬ್ಯಾಗ್ ಸಿಗತೈತಿ. ಅದ ಕಲೆಕ್ಟ್ ಮಾಡ್ಕೊಳಕ್ಕೆ ಹೊಂಟೀವಿ. ಹೆಂಗಿತ್ತು ವಾಕಿಂಗ್? ಮಾರ್ನಿಂಗ್ ವಾಕ್ ಮಸ್ತ್ ಅಡ್ಡಾಡ್ಸಿದ್ರು. ಆದ್ರೆ ಟ್ಯಾಕ್ಟಿಕ್ಸ್ ಚಲೋ ಐತಿ ಇವ್ರದ್ದು. ಕ್ಯೂನಾಗ ನಿಲ್ಲಿಸೋ ಬದಲಿ ಸುತ್ತಿಸೋದು ಉದ್ದ ಲೈನ್ ಮಾಡಿ. ಹಾಕ ಅವರು ಖುಷಿ, ನಾವು ಖುಷಿ. ನಮ್ದು ಬ್ಯಾಗೇಜ್ ವೇಟ್ ಮಾಡತ್ತೀವಿ, ಇನ್ನೂ ಮಟ್ಟ ಬರಲ್ಲ. ಬಂದವಿಲ್ಲ ನಮ್ಮ ಬ್ಯಾಗ್. ಬಂದಿರ್ತಾವ್ರಜು, ಬರಲಿಲ್ಲ ಅಂದರೆ 7 ದಿವಸದ ಶಾಪಿಂಗ್ ಇಂದ ಬಾಯ್. ಹೌದನಾ? ನಮ್ದು ಕ್ಯಾಬ್ ಡ್ರೈವರ್ ಆಲ್ರೆಡಿ ಐ ಥಿಂಕ್ ಬಂದು ನಿಂತಿರ್ಬೇಕು. ಸೊ ಫಸ್ಟ್ ಕೆಲಸ ಏನಂತಂದ್ರೆ ನಮ್ದು ಬ್ಯಾಗೇಜ್ ತೊಗೊಂಡು ಸೀದಾ ಹೊರಗಡೆ ಎಕ್ಸಿಟ್ ಮಾಡಿಬಿಡೋದು. ನೋಡಪ್ಪ, ನಂದ್ರೆ ಶಾಪಿಂಗ್ ಇಲ್ಲ, ಬಂದೆವು ನಾನು ಎಲ್ಲ ಎಲ್ಲ ಒಂದು ನೋ ಶಾಪಿಂಗ್. ನಂದು ಪಕ್ಕ ಮಾಡೋದು ಶಾಪಿಂಗ್. ನಂದು ಬ್ಯಾಗ್ ಸಿಕ್ಕಿದ್ರು ಮುಚ್ಚಿಡ್ತೀನಿ ನಾನು. ಹೌದನ? ಸೊ ಈಗ ಜಸ್ಟ್ ಹೊರಗೆ ಬಂದ್ವಿ ಏರ್ಪೋರ್ಟಿಂತ್ರ. ಹೋಟೆಲ್ಗೆ ಹೊಂಟೀವಿ. ಸೊ ನಾವು ಯಾವ ಹೋಟೆಲ್ ಬುಕ್ ಮಾಡೀವಿ ಅದೆಲ್ಲ ರೂಮ್ ಟೂರ್ ಎಲ್ಲ ನಿಮಗೆ ಕೊಡ್ತೀವಿ ಒನ್ಸ್ ವಿ ರೀಚ್ ದ ಹೋಟೆಲ್. ಭಾಳ ಬಿಸಿಲೈತಿ ವಿತ್ 3 ಬ್ಯಾಗೇಜಸ್. ನಮಗೆ ದ ಸ್ಟ್ರಗಲ್ ಭಾಳ ಆಗತೈತಿ. ನಾನು ಸೀದಾ ಹೋಟೆಲ್ಗೆ ಹೋಗಿ ನಿಮಗೆ ತೋರಿಸ್ತೀನಂತಲ್ಲೇ. ಫಸ್ಟ್ ಟೈಮ್ ಲೆಕ್ಸಸ್ನಾಗ ಹೋಗ್ರಾತೀನಿ. ಏನ ಲೆಕ್ಸಸ್ನಾಗ ನಾ ಫಸ್ಟ್ ಟೈಮ್ ಹೋಗ್ರಾತೀನಿ. ಬರ್ರಿ ಬರ್ರಿ. You know the hotel address, right? Yes, sir.
ಕರೆಗೂ ನಂಬಕ್ಕಾಗಲ್ತ ನಾನು ಲೆಕ್ಸಸ್ನ ಕೂತೀನಿ ಅಂತ ಹೇಳಿ. ಮಸ್ತ್ ಐತಿ ಕಾರ್. ನಂಗೆ ಯಾವ್ದಂತ ಗೊತ್ತಿಲ್ಲ ಬಟ್ ಭಾಳ ಮಸ್ತ್ ಐತಿ. ಎಸ್ ಫ್ಲೈಟ್ ಇಂತ ನೋಡಾತಿದ್ವಲ್ಲ ಎಲ್ಲ ಎಷ್ಟು ಸಿಸ್ಟಮ್ಯಾಟಿಕ್ ಐತಿ. ಭಾಳ ಸಿಸ್ಟಮ್ಯಾಟಿಕ್ ಏನೇನು ಒಂದೊಂದು ಬಿಲ್ಡಿಂಗ್ಸೂ ಎಷ್ಟು ಸಿಸ್ಟಮ್ಯಾಟಿಕ್ ಕಾಣಕತ್ತಿತ್ತು ಮ್ಯಾಲಿಂತ್ರ ಆ್ಯಂಡ್ ರೋಡ್ಸ್ ಏನೋ ಅಲ್ಲಿ ಮ್ಯಾಪಿಂಗ್ ಅದೆಲ್ಲ ಎಷ್ಟು ಬ್ಯೂಟಿಫುಲ್ ಕಾಣಕತ್ತಿತ್ತು. ಇದೆ ನೋಡ್ರಿ ನಮ್ಮ ಹೋಟೆಲ್ ಸವಾಯ್. ಈಗ ಜಸ್ಟ್ ಹೋಟೆಲ್ ರೀಚ್ ಆದ್ವಿ. ನೆಕ್ಸ್ಟ್ ಚೆಕ್ ಇನ್ ಪ್ರೊಸೆಸ್ ಮಾಡಕ್ಕೆ ನಿಂತೀವಿ. ಮಸ್ತ್ ಐತಿ ಹೋಟೆಲ್. ಸೊ ನಮ್ದು 2 PM ಚೆಕ್-ಇನ್ ಐತಿ. ಈಗ ಕರೆಂಟ್ಲಿ 1:10 ಆಗೈತಲ್ಲ. ಸೊ ಇನ್ನೂ ಟೈಮ್ ಐತಿ. 2 o'clock ನಮ್ದು ರೂಮ್ ಕೊಡ್ತಾರಂತ. ಸೊ ಅಲ್ಲಿ ಮಟ್ಟ ಹಂಗೆ ವೇಟ್ ಮಾಡ್ತೀವಿ. ಇಲ್ಲಂತಂದ್ರೆ ಇಲ್ಲಿ ಆಸ್ಪಾಸ್ ಏನೈತೆ ಅದನ್ನು ನೋಡ್ಕೊಂಡು ಬರ್ತೀವಿ. ಸೊ ನಮ್ದು ಚೆಕ್-ಇನ್ ಆತು ಈಗ ಜಸ್ಟ್. ಸೊ ನಾವು ನಿಮಗೆ ರೂಮ್ ಟೂರ್ ಕೊಡ್ತೀವಿ. ಸೊ ಜಸ್ಟ್ ಎಂಟರ್ ಆದ್ಮೇಲೆನ ವಾಶ್ರೂಮ್ ಬರ್ತೈತಿ. ಸೊ ಇದು ವಾಶ್ರೂಮ್ ಶಾರ್ಟ್ ಆ್ಯಂಡ್ ಸ್ವೀಟ್ ಚಲೋ ಐತಿ. ಅದಾದ್ಮೇಲೆ ಇಲ್ಲೇ ಒಂದು ಫುಲ್ ಸೈಜ್ ಮಿರರ್ ಐತಿ, ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಒಂದು ಚೋಟು ಸಹ ಕಿಚನ್ ಕೊಟ್ಟಾರ. ವಾಷಿಂಗ್ ಮಷೀನ್ ಐತಿ, ಆಮೇಲೆ ಮೈಕ್ರೋವೇವ್ ಐತಿ. ವಾವ್, ಸಣ್ಣದ ಲೈಕ್ ಚೋಟು ಲೈಕ್ ಸಿಂಕ್ ಕೊಟ್ಬಿಟ್ಟಾರ ನೋಡ್ರಿ. ಇಲ್ಲೇ ಗ್ಯಾಸ್ ಐತಿ, ಫ್ರಿಡ್ಜ್ ಐತಿ, ಖಾಲಿ ಐತಿ, ಏನೂ ಇಟ್ಟಿಲ್ಲ. ಆಮೇಲೆ ಕಟ್ಲರಿ, ಪ್ಲೇಟ್ಸ್, ಗೀಟ್ಸ್, ಆಮೇಲೆ ವಾಶ್ ಯುಟೆನ್ಸಿಲ್ಸ್ ಏನಾರು ವಾಶ್ ಮಾಡ್ಕೋಬೇಕಂತಂದ್ರೆ ಅದಕ್ಕೆ ಕೊಟ್ಟಾರ. ಪ್ಯಾನ್ ಐತಿ, ಸ್ಪ್ಯಾಚುಲಾಸ್ ಅದಾವ, ವೆರಿ ನೈಸ್. ಚೋಟು ಸಹ ಡೈನಿಂಗ್ ಟೇಬಲ್ ಐತಿ. ಈಗ ನಾವು ಒಂದು ಸ್ವಲ್ಪ ಎಗ್ ಪಫ್ ಅದೆಲ್ಲ ಏನು ತೊಗೊಂಡಿದ್ವಿ ಅಲ್ಲ ಅದನ್ನ ತಂದುಬಿಟ್ಟಿವಿ. ರೆಸ್ಟ್ ಮಾಡಕ್ಕೆ ಹಂಗೆ ಸೋಫಾ ಮತ್ತು ಟೇಬಲ್ ಕೊಟ್ಟಾರ. ಆಮೇಲೆ ಇಲ್ಲಿ ಒಂದು ವ್ಯಾನಿಟಿ ಟೈಪ್ ಕೊಟ್ಟಾರ. ಇಲ್ಲೇ ನಾವು ಏನಾದರೂ ಮೇಕಪ್ ಗೀಕಪ್ ಎಲ್ಲ ತಯಾರಾಗ್ಬೋದು. ವೆರಿ ನೈಸ್ ವ್ಯಾನಿಟಿ ಟೇಬಲ್. ಆಮೇಲೆ ಒಂದು TV ಐತಿ. ಆ್ಯಂಡ್ ದಿಸ್ ಈಸ್ ದ ಕಿಂಗ್ ಬೆಡ್. ವಾರ್ಡ್ರೋಬ್ನು ಐತಿ, ಐರನ್ ಕೊಟ್ಟಾರ ಪ್ರೆಸ್ ಮಾಡಾಕ, ಮಸ್ತ್ ಸೇಫ್ ಐತಿ. ಬಾಲ್ಕನಿನೂ ಐತಿ, ಅದನ್ನು ನಾನು ನಿಮಗೆ ತೋರಿಸ್ತೇನಂತ. ಈವ್ನಿಂಗ್ ಬರೀ ಧೌ ಕ್ರೂಸ್ ಅಂತ ಒಂದೈತಿ, ಅದಷ್ಟೇ ಪ್ಲ್ಯಾನ್ ಮಾಡೀವಿ. ಟೈಮ್ ಸಿಕ್ತಂತಂದ್ರೆ ಅಷ್ಟ ಇನ್ನೊಂದು ಆಕ್ಟಿವಿಟಿ ಪ್ಲ್ಯಾನ್ ಮಾಡ್ಬೋದು. ಧೌ ಕ್ರೂಸಿಗೆ ನಮ್ದು 7:30 ನಾವು ಹೋಗ್ಬೇಕು ಅದಕ್ಕೆ ಕ್ರೂಸಿಗೆ. ಮಸ್ತ್ ಮಲ್ಕೊಂಡು ಫ್ಲೈಟ್ನಾಗ ನಂದಿಯಾಗೆಲ್ಲವಿ 2 ತಾಸು ಮಲ್ಕೊಂಡೆ ನೋಡಿ. 3 ತಾಸು ಫ್ಲೈಟ್ ಇತ್ತ, ಅದ್ರಾಗ 1.5 ತಾಸು ಎಚ್ಚರದೀನಿ. ಸೀರಿಯಸ್ಲಿ? ಯಾಕಂದ್ರೆ ನಾನೇ 1.5 ತಾಸು ಮಲ್ಕೊಂಡೆ. ಸೊ ರೂಮ್ ಟೂರ್ ನೋಡಿದ್ರಲ್ಲ, ಇದು ನಮ್ದು ರೂಮ್ ಫಾರ್ ನೆಕ್ಸ್ಟ್ ಫ್ಯೂ ಡೇಸ್. ಆ್ಯಂಡ್ ಆಲ್ಸೋ ಈಗ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಫ್ರೆಶ್ ಆಗಿ ಸ್ವಲ್ಪ ಏನರ ಊಟ ಮಾಡಿ ಇಲ್ಲಿಗ ಮುಗಿಸಾಕತ್ತೀನಿ ಇದನ್ನು. ಸೊ ನೆಕ್ಸ್ಟ್ ನಮ್ದು ಏನೇನು ಪ್ಲ್ಯಾನ್ಸ್ ಅದಾವ ಮುಂದೆ ಅದನ್ನು ನೆಕ್ಸ್ಟ್ ವ್ಲಾಗ್ನಾಗ ನೀವು ನೋಡ್ರಿ. ಆಮೇಲೆ ಲೈಕ್ ಆತಂತಂದ್ರೆ ಎಲ್ಲರೂ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಏನಾದರೂ ಇದ್ರೆ ಕಾಮೆಂಟ್ ಮಾಡಿ ಹೇಳ್ರಿ. ಸೊ ದ್ಯಾಟ್ ನಾವು ಅದನ್ನು ಮಾಡ್ಕೊತೀವಿ ಚೇಂಜಸ್ ಅಲ್ಲ. ಎಸ್. ಸೊ ಸ್ಟೇ ಟ್ಯೂನ್ಡ್ ಫಾರ್ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು, ಬಾಯ್.